ಹಾಯ್ ಗೆಳೆಯರೇ, ಇದು ಮೌನಮಂಜರಿ ಚಾನೆಲ್. ನಾನು ನಿಮಗೆಲ್ಲರಿಗೂ ಒಂದು ನೈಜ ಘಟನೆಯನ್ನು ಹೇಳಲು ಬಂದಿದ್ದೇನೆ. ಈ ಕಥೆಯಲ್ಲಿ ಬರುವ ಎಲ್ಲಾ ಪಾತ್ರಗಳು ಮತ್ತು ಘಟನೆಗಳು ಕಾಲ್ಪನಿಕ. ಇದು ಕೇವಲ ಮನರಂಜನೆಗೆ ಮಾತ್ರ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಬೇಡಿ. ನಾನು ರಾಮ್, ವಯಸ್ಸು 35. ನಾನು ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಮದುವೆಯಾಗಿ 5 ವರ್ಷಗಳಾಗಿದೆ. ನನ್ನ ಹೆಂಡತಿ ರಮ್ಯಾ ತುಂಬಾನೇ ಅಚ್ಚುಕಟ್ಟಾಗಿ ಮತ್ತು ಅಂದವಾಗಿ ಕಾಣುತ್ತಾಳೆ. ಅವಳು ಮನೆಯನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನಮ್ಮದು ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಮಾದರಿ ದಾಂಪತ್ಯ ಜೀವನ. ಆದರೆ ಕೆಲವೊಮ್ಮೆ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಸಂಭವಿಸುತ್ತವೆ. ಅದು ನಮ್ಮ ಜೀವನವನ್ನು ತಲೆಕೆಳಗು ಮಾಡಬಹುದು. ನನ್ನ ಜೀವನದಲ್ಲಿ ಆದ ಆ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ನಾನು ಮತ್ತು ರಮ್ಯಾ ಮದುವೆಯಾದ ಹೊಸತರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ರಮ್ಯಾಳನ್ನು ನೋಡಿದರೆ ನನಗೆ ಹುಚ್ಚು ಪ್ರೇಮ ಉಕ್ಕಿ ಬರುತ್ತಿತ್ತು. ಆದರೆ ಕೆಲವು ವರ್ಷಗಳ ನಂತರ ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಆದವು. ಅವಳಿಲ್ಲದೆ ಒಂದು ಕ್ಷಣವೂ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಕೆಲಸದಲ್ಲಿ ಬ್ಯೂಸಿಯಾಗಿದ್ದೆ. ರಮ್ಯಾ ಮನೆಯ ಜವಾಬ್ದಾರಿಗಳಲ್ಲಿ ಮುಳುಗಿದ್ದಳು. ಹೀಗಾಗಿ ನಾವು ಒಬ್ಬರಿಗೊಬ್ಬರು ಸಮಯ ಕೊಡಲು ಸಾಧ್ಯವಾಗಲಿಲ್ಲ. ಆದರೂ ನಮ್ಮಿಬ್ಬರ ನಡುವೆ ಪ್ರೀತಿ ಕಡಿಮೆಯಾಗಿರಲಿಲ್ಲ. ಒಂದು ದಿನ ನನ್ನ ಬಾಲ್ಯದ ಸ್ನೇಹಿತ ರಾಜೇಶ್ ನನಗೆ ಫೋನ್ ಮಾಡಿದ. ಅವನು ನನ್ನ ಜೊತೆ ಓದುತ್ತಿದ್ದಾಗ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ. ಅವನು ಈಗ ಮುಂಬೈನಲ್ಲಿ ದೊಡ್ಡ ಉದ್ಯಮಿಯಾಗಿದ್ದಾನೆ. ಅವನು ಬೆಂಗಳೂರಿಗೆ ಒಂದು ಕೆಲಸದ ನಿಮಿತ್ತ ಬರುತ್ತಿರುವುದಾಗಿ ಹೇಳಿದ. ಅಲ್ಲದೆ ನನ್ನ ಮನೆಯಲ್ಲಿ ಉಳಿದುಕೊಳ್ಳಲು ಅನುಮತಿ ಕೇಳಿದ. ನಾನು ಸಂತೋಷದಿಂದ ಒಪ್ಪಿಕೊಂಡೆ. ರಾಜೇಶ್ ಬಂದರೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಬಹುದು ಎಂದು ನನಗೆ ಖುಷಿಯಾಯಿತು. ರಾಜೇಶ್ ಬಂದಾಗ ರಮ್ಯಾ ತುಂಬಾನೇ ಖುಷಿಪಟ್ಟಳು. ಅವಳು ರಾಜೇಶ್ಗೆ ಎಲ್ಲಾ ರೀತಿಯಿಂದಲೂ ಸಹಾಯ ಮಾಡಿದಳು. ಅವನಿಗೆ ಊಟ ತಿಂಡಿ ಎಲ್ಲವನ್ನೂ ತಾನೇ ಮಾಡಿ ಬಡಿಸಿದಳು. ರಾಜೇಶ್ ಕೂಡ ರಮ್ಯಾ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿದ್ದ. ಅವರು ಜೊತೆಯಾಗಿ ಟಿವಿ ನೋಡುತ್ತಾ ಜೋಕ್ಸ್ ಹೇಳುತ್ತಾ ನಗುತ್ತಿದ್ದರು. ನೋಡಲು ಅವರು ಅಣ್ಣ ತಂಗಿಯಂತೆ ಕಾಣುತ್ತಿದ್ದರು. ನನಗೆ ಅವರಿಬ್ಬರನ್ನು ನೋಡಿದರೆ ಖುಷಿಯಾಗುತ್ತಿತ್ತು. ಆದರೆ ಕೆಲ ದಿನಗಳ ನಂತರ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಅನುಮಾನ ಶುರುವಾಯಿತು. ರಮ್ಯಾ ಮತ್ತು ರಾಜೇಶ್ ನಡುವೆ ಏನೋ ನಡೀತಿದೆ ಅಂತ ನನಗೆ ಅನಿಸಿತು. ಅವರು ನನ್ನ ಕಣ್ಣು ತಪ್ಪಿಸಿ ಮಾತನಾಡುತ್ತಿದ್ದಾರೆ ಅಂತ ನನಗೆ ಅನುಮಾನ ಬಂತು. ನಾನು ಅವರ ಬಗ್ಗೆ ತಪ್ಪು ತಿಳಿದುಕೊಳ್ಳಬಾರದು ಅಂತ ಸುಮ್ಮನಿದ್ದೆ. ಆದರೆ ನನ್ನ ಮನಸ್ಸು ಮಾತ್ರ ಸರಿ ಇರಲಿಲ್ಲ. ಒಂದು ದಿನ ನಾನು ಆಫೀಸಿನಿಂದ ಬೇಗನೆ ಮನೆಗೆ ಬಂದೆ. ನಾನು ಬರುವಾಗ ರಮ್ಯಾ ಮತ್ತು ರಾಜೇಶ್ ಮಾತನಾಡುತ್ತಾ ಕುಳಿತಿದ್ದರು. ನನ್ನನ್ನು ನೋಡಿದ ತಕ್ಷಣ ಅವರು ಮಾತು ನಿಲ್ಲಿಸಿದರು. ನನಗೆ ಅನುಮಾನ ಜಾಸ್ತಿಯಾಯಿತು. ನಾನು ನನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ವಾಪಸ್ ಬಂದೆ. ಆಗ ರಾಜೇಶ್ ನನ್ನ ಹತ್ತಿರ ಬಂದು, ರಾಮ್, ನಾನು 1 ವಾರದಿಂದ ನಿನ್ನ ಮನೆಯಲ್ಲಿ ಇದ್ದೇನೆ. ನಿನಗೆ ತೊಂದರೆ ಆಯಿತೇನೋ? ನಾನು ನಾಳೆ ಮುಂಬೈಗೆ ಹೋಗುತ್ತೇನೆ ಎಂದು ಹೇಳಿದ. ನನಗೆ ಸ್ವಲ್ಪ ಸಮಾಧಾನ ಆಯಿತು. ರಾಜೇಶ್ ಹೋಗುತ್ತಾನೆ ಅಂದಾಗ ನನ್ನ ಮನಸ್ಸಿನ ಭಾರ ಸ್ವಲ್ಪ ಕಡಿಮೆಯಾಯಿತು. ಆದರೆ ರಮ್ಯಾ ಮಾತ್ರ ಏನೂ ಮಾತನಾಡಲಿಲ್ಲ. ಅವಳು ಸುಮ್ಮನೆ ಅಡುಗೆ ಮನೆಗೆ ಹೋದಳು. ನನಗೆ ಅವಳ ವರ್ತನೆ ವಿಚಿತ್ರವಾಗಿ ಕಾಣಿಸಿತು. ರಾತ್ರಿ ಊಟ ಮಾಡುವಾಗಲೂ ರಮ್ಯಾ ಮೌನವಾಗಿದ್ದಳು. ನಾನು ಅವಳನ್ನು ಮಾತನಾಡಿಸಲು ಪ್ರಯತ್ನಿಸಿದೆ. ಆದರೆ ಅವಳು ಏನೋ ಸಬೂಬು ಹೇಳಿ ತಪ್ಪಿಸಿಕೊಂಡಳು. ನನಗೆ ಕೋಪ ಬಂದರೂ ನಾನು ಅದನ್ನು ತೋರಿಸಿಕೊಳ್ಳಲಿಲ್ಲ. ಸುಮ್ಮನೆ ಊಟ ಮಾಡಿ ಮಲಗಲು ಹೋದೆ. ಆದರೆ ನನಗೆ ನಿದ್ದೆ ಬರಲಿಲ್ಲ. ನಾನು ರಮ್ಯಾ ಮತ್ತು ರಾಜೇಶ್ ಬಗ್ಗೆ ಯೋಚಿಸುತ್ತಾ ಇದ್ದೆ. ನಾನು ಬೆಳಗ್ಗೆ ಎದ್ದು ನೋಡಿದಾಗ ರಾಜೇಶ್ ಹೊರಟು ಹೋಗಿದ್ದ. ರಮ್ಯಾ ಎಂದಿನಂತೆ ಅಡುಗೆ ಕೆಲಸದಲ್ಲಿ ಬ್ಯೂಸಿಯಾಗಿದ್ದಳು. ನಾನು ಅವಳ ಹತ್ತಿರ ಹೋಗಿ ಮಾತನಾಡಿಸಲು ಪ್ರಯತ್ನಿಸಿದೆ. ಆದರೆ ಅವಳು ನನ್ನನ್ನು ತಪ್ಪಿಸಿಕೊಂಡಳು. ನನಗೆ ಅವಳ ಮೇಲೆ ಸಿಟ್ಟು ಬಂತು. ನಾನು ಆಫೀಸಿಗೆ ಹೋಗಲು ರೆಡಿಯಾದೆ. ರಮ್ಯಾ ನನಗೆ ಊಟ ಬಡಿಸಿದಳು. ನಾನು ಅವಳ ಮುಖ ನೋಡದೆ ಊಟ ಮಾಡಿ ಆಫೀಸಿಗೆ ಹೋದೆ. ಆಫೀಸಿನಲ್ಲಿ ನನಗೆ ಕೆಲಸದಲ್ಲಿ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ರಮ್ಯಾ ಮತ್ತು ರಾಜೇಶ್ ನೆನಪುಗಳು ನನ್ನ ತಲೆಯಲ್ಲಿ ಓಡಾಡುತ್ತಿದ್ದವು. ನಾನು ಸಂಜೆ ಬೇಗನೆ ಮನೆಗೆ ಹೋದೆ. ಮನೆಗೆ ಹೋದಾಗ ರಮ್ಯಾ ಟಿವಿ ನೋಡುತ್ತಾ ಕುಳಿತಿದ್ದಳು. ನನ್ನನ್ನು ನೋಡಿದ ತಕ್ಷಣ ಅವಳು ಟಿವಿಯನ್ನು ಆಫ್ ಮಾಡಿದಳು. ನಾನು ಅವಳ ಹತ್ತಿರ ಹೋಗಿ ಗಟ್ಟಿಯಾಗಿ ಕೇಳಿದೆ, ರಮ್ಯಾ, ನಿನ್ನ ಮತ್ತು ರಾಜೇಶ್ ನಡುವೆ ಏನು ನಡೀತಿದೆ? ನನಗೆ ನಿಜ ಹೇಳು.
ಮೊದಲಿಗೆ ರಮ್ಯಾ ಹೆದರಿದಳು. ಆದ್ರೆ ನಾನು ಒತ್ತಾಯ ಮಾಡಿದಾಗ ಅವಳು ಅಳಲು ಶುರು ಮಾಡಿದಳು. ಅವಳು ಹೇಳಿದಳು, ರಾಮ್, ನನ್ನನ್ನು ಕ್ಷಮಿಸಿಬಿಡು. ನಾನು ತಪ್ಪು ಮಾಡಿಬಿಟ್ಟೆ. ರಾಜೇಶ್ ನನಗೆ ಹತ್ತಿರವಾಗಲು ಪ್ರಯತ್ನಿಸಿದ. ನಾನು ಅವನಿಗೆ ಅವಕಾಶ ಕೊಟ್ಟೆ. ನಾನು ನಿನ್ನನ್ನು ಮೋಸ ಮಾಡಿಬಿಟ್ಟೆ. ನಾನು ರಮ್ಯಾಳ ಮಾತನ್ನು ಕೇಳಿ ಶಾಕಾದೆ. ನನ್ನ ತಲೆ ಸುತ್ತು ಬಂದ ಹಾಗೆ ಆಯಿತು. ನಾನು ಅವಳನ್ನು ಜೋರಾಗಿ ಕೂಗಿ ಕೇಳಿದೆ, ನೀನು ಏನು ಹೇಳುತ್ತಿದ್ದೀಯಾ ಅಂತ ನಿನಗೆ ಗೊತ್ತಿದೆಯೇ? ನೀನು ನನ್ನನ್ನು ಮೋಸ ಮಾಡಿದೆ? ನನ್ ಬೆಸ್ಟ್ ಫ್ರೆಂಡ್ ಜೊತೆ ಸೇರಿ ನನಗೆ ದ್ರೋಹ ಮಾಡಿದೆ. ನಿನಗೆ ನಾಚಿಕೆಯಾಗುವುದಿಲ್ಲವೇ? ರಮ್ಯಾ ಅಳುತ್ತಾ ಹೇಳಿದಳು, ರಾಮ್, ನಾನು ತಪ್ಪು ಮಾಡಿದ್ದೇನೆ. ನನಗೆ ಶಿಕ್ಷೆ ಕೊಡು. ಆದ್ರೆ ನನ್ನನ್ನು ದಯವಿಟ್ಟು ಬಿಟ್ಟು ಹೋಗಬೇಡ. ನಾನು ರಮ್ಯಾಳನ್ನು ಬಿಟ್ಟು ಹೋಗ್ಬೇಕೋ ಬೇಡವೋ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಆದ್ರೆ ಅವಳು ನನಗೆ ಮೋಸ ಮಾಡಿದ್ದನ್ನು ನಾನು ಹೇಗೆ ಮರೆಯಲಿ? ನಾನು ಏನು ಮಾಡಬೇಕೆಂದು ತೋಚದೆ ತಲೆ ತಿರುಗುವಂತೆ ಕುರ್ಚಿಯಲ್ಲಿ ಕುಳಿತುಕೊಂಡೆ. ನಾನು ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾಗದೆ ವಾರಗಟ್ಟಲೆ ನರಳಿದೆ. ಕೊನೆಗೆ ನಾನು ರಮ್ಯಾಳನ್ನು ಕ್ಷಮಿಸಲು ನಿರ್ಧರಿಸಿದೆ. ಆದರೆ ನಮ್ಮ ಸಂಬಂಧ ಮೊದಲಿನಂತೆ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ಗಾಯ ಹಾಗೆಯೇ ಉಳಿದುಕೊಂಡಿತು. ಆ ಗಾಯವನ್ನು ಮರೆಯಲು ನನಗೆ ತುಂಬಾ ಸಮಯ ಬೇಕಾಯಿತು. ನಾನು ನಿಮಗೆ ಹೇಳಲು ಹೊರಟಿರುವ ಕಥೆ ಇಲ್ಲಿಗೆ ಮುಗಿಯಿತು. ಈ ಕಥೆಯಿಂದ ನಾನು ಕಲಿತ ಪಾಠವೆಂದರೆ, ನಾವು ನಮ್ಮ ಸಂಗಾತಿಯನ್ನು ನಂಬಬೇಕು. ಅವರೊಂದಿಗೆ ಯಾವಾಗ್ಲೂ ವಾಗಿರಬೇಕು. ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರದು. ಮೋಸವು ನಮ್ಮ ಸಂಬಂಧವನ್ನು ಹಾಳು ಮಾಡುತ್ತದೆ. ಮೌನಮಂಜರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನಲ್ಲಿ ನಿಮಗೆ ಇಂತಹ ಅನೇಕ ಕಥೆಗಳು ಸಿಗುತ್ತವೆ. ಧನ್ಯವಾದಗಳು. ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದು ಕೇವಲ ಮನರಂಜನಾ ಉದ್ದೇಶಕ್ಕಾಗಿ ಮಾತ್ರ. ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಹೋಲುವಂತಿದ್ದರೆ ಅದು ಕೇವಲ ಕಾಕತಾಳೀಯ. ಈ ಕಥೆಯು ಯಾವುದೇ ರೀತಿಯ ತಾರತಮ್ಯ ಅಥವಾ ಹಿಂಸೆಯನ್ನು ಪ್ರೋತ್ಸಾಹಿಸುವುದಿಲ್ಲ. ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿರಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.